Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. Hi friends. ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಅಮೆರಿಕ ಬಳಿಕ ಈಗ ಯುಕೆಯಲ್ಲೂ ಭೀಕರ ಹಿಂಸಾಚಾರ ಭುಗಿಲೆದ್ದಿದೆ. ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪದ ಕಾರಣದಿಂದ ದೊಡ್ಡ ಘರ್ಷಣೆ ಆಗಿದೆ. ಯುಕೆ ಭಾಗವಾಗಿರೋ ಉತ್ತರ ಐರ್ಲೆಂಡ್ನಲ್ಲಿ ಈ ಘಟನೆ ನಡೆದಿದೆ. ಮಾಸ್ಕ್ ಧರಿಸಿರೋ ನೂರಾರು ಮಂದಿ ಗಲಭೆಕೋರರು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ. ಕಾರು ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಕಿಟಕಿ ಗಾಜುಗಳನ್ನ ಪೀಸ್ ಮಾಡಿದ್ದಾರೆ. ಬ್ಯಾಲಮಿನಾದಲ್ಲಿರೋ ಲಾನ್ ಪ್ರದೇಶದಲ್ಲಿ ಎಲ್ಲೆಲ್ಲೂ ಬೆಂಕಿ ಹೊಗೆ ಕಾಣಿಸಿಕೊಂಡಿದೆ. ಬೆಂಕಿ ಹೊತ್ತಿ ಉರಿತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇತ್ತೀಚೆಗಷ್ಟೇ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ 14 ವರ್ಷದ ಇಬ್ಬರು ಹುಡುಗರು ಅರೆಸ್ಟ್ ಆಗಿದ್ರು. ನಂತರ ಇವರಿಬ್ಬರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಅವರ ಮೇಲೆ ಮಾಡಿರೋ ಆರೋಪನ ಇಂಗ್ಲಿಷ್ ಬದಲು ರೊಮೇನಿಯನ್ ಭಾಷೆಯಲ್ಲಿ ತಿಳಿಸಲಾಗಿತ್ತು. ಅಂದ್ರೆ ಈ ಹುಡುಗರು ವಲಸಿಗರು ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಅಲ್ಲಿ ದೊಡ್ಡ ಹಿಂಸಾಚಾರ ಭುಗಿಲೆದ್ದಿದೆ. ಕನಿಷ್ಠ 30,000 ಜನ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿರೋ ವಿದೇಶಿಯರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ. ವಿದೇಶಿಗರ ಮನೆಗಳ ಕಿಟಕಿ ಗಾಜು ಒಡೆದು ಕರ್ಟೆನ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಹೀಗಾಗಿ ತೀವ್ರ ಸ್ವರೂಪ ಪಡೆದಿರೋ ಈ ಗಲಭೆಯಲ್ಲಿ ಇದುವರೆಗೆ 32 ಪೊಲೀಸರು ಗಾಯಗೊಂಡಿದ್ದಾರೆ. ಅತ್ತ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ಇದಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಈ ಉತ್ತರ ಐರ್ಲೆಂಡ್ನಲ್ಲಿ ಇತ್ತೀಚೆಗೆ ವಲಸಿಗರು ಬಂದು ನೆಲೆಸೋದು ಹೆಚ್ಚಾಗಿದೆ. 2001 ಮತ್ತು 2023ರ ನಡುವೆ ಸುಮಾರು 2.9 ಲಕ್ಷ ಜನರು ವಲಸಿಗರು ಉತ್ತರ ಐರ್ಲೆಂಡ್ಗೆ ಬಂದು ನೆಲೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಂತೂ ಈ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಅಲ್ಲಿನ ಸ್ಥಳೀಯ ಜನರು ಅಸಮಾಧಾನಗೊಂಡಿದ್ದಾರೆ. ಕಳೆದ ವರ್ಷ ಕೂಡ ಇದೇ ರೀತಿ ಇಂಗ್ಲೆಂಡ್ ಮತ್ತು ಉತ್ತರ ಐರ್ಲೆಂಡ್ನ ಅನೇಕ ಭಾಗಗಳಲ್ಲಿ ವಲಸೆ ವಿರೋಧಿ ಗಲಭೆ ನಡೆದಿತ್ತು. ಆಗ ವಲಸಿಗರ ಬಿಸಿನೆಸ್ ಟಾರ್ಗೆಟ್ ಮಾಡಿ ಗಲಭೆಕೋರರು ದಾಳಿ ಮಾಡಿದ್ರು, ಲೂಟಿ ಮಾಡಿದ್ರು. ಈ ಬಾರಿ ಅಂಥದ್ದೇ ಗಲಭೆ ನಡೆದಿದೆ. ಟ್ರಂಪ್ರ ವಲಸೆ ನೀತಿ ವಿರೋಧಿಸಿ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ಮತ್ತಷ್ಟು ಜಾಸ್ತಿಯಾಗ್ತಿದೆ. ಪರಿಣಾಮ ಪರಿಸ್ಥಿತಿ ನಿಯಂತ್ರಿಸೋ ನಿಟ್ಟಿನಲ್ಲಿ ಸುಮಾರು 400 ಪ್ರತಿಭಟನಾಕಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಪೈಕಿ ಇಬ್ಬರ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಿದ್ದಾರೆ. ಇನ್ನು ಲಾಸ್ ಏಂಜಲೀಸ್ನಲ್ಲಿ ತಾತ್ಕಾಲಿಕವಾಗಿ ಒಂದಿನ ಹೇರಿದ್ದ ಕರ್ಫ್ಯೂವನ್ನ ಹಾಗೆ ಕಂಟಿನ್ಯೂ ಮಾಡಲಾಗಿದೆ. ಇನ್ನು ಈ ಪ್ರತಿಭಟನೆ ಪಕ್ಕದ ನಗರಗಳಿಗೂ ಹರಡ್ತಿದೆ. ಡೆನವೇರ್, ಆಸ್ಟಿನ್, ಟೆಕ್ಸಾಸ್, ಚಿಕಾಗೋ, ನ್ಯೂಯಾರ್ಕ್ ಹಾಗೂ ಡಲ್ಲಾಸ್ ಸಿಟಿಗಳಲ್ಲೂ ಪ್ರತಿಭಟನೆ ಜೋರಾಗ್ತಿದೆ. ಹೀಗಾಗಿ ಮೊದಲೇ ಹೇಳಿದ ಹಾಗೆ ಇನ್ನು 2,000 ನ್ಯಾಷನಲ್ ಗಾರ್ಡ್ಗಳನ್ನ ಟ್ರಂಪ್ ಸರ್ಕಾರ ನಿಯೋಜನೆ ಮಾಡಿದೆ. ಅಗತ್ಯ ಬಿದ್ರೆ ಇನ್ನಷ್ಟು ಹೆಚ್ಚಿನ ಸೇನೆನ ಕೂಡ ನಿಯೋಜಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ 4,800 ಭದ್ರತಾ ಪಡೆ ಸಿಬ್ಬಂದಿಗಳನ್ನ ಲಾಸ್ ಏಂಜಲೀಸ್ನಲ್ಲಿ ನಿಯೋಜಿಸಲಾಗಿದೆ. ಈ ಮೂಲಕ ಸಿರಿಯಾ ಹಾಗೂ ಇರಾಕ್ಗಿಂತ ಹೆಚ್ಚಿನ ಸೇನೆನ ಅಮೆರಿಕದ ಈ ಒಂದೇ ಸಿಟಿಲಿ ನಿಯೋಜನೆ ಮಾಡಿದೆ. ಅಂದಹಾಗೆ ಸಿರಿಯಾದಲ್ಲಿ 1,500 ಹಾಗೂ ಇರಾಕ್ನಲ್ಲಿ 2,500 ಅಮೆರಿಕನ್ ಸೈನಿಕರನ್ನ ಡಿಪ್ಲಾಯ್ ಮಾಡಲಾಗಿದೆ. ಇನ್ನು ಈ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತಿದ್ದಂತೆ ಕ್ಯಾಲಿಫೋರ್ನಿಯಾದಲ್ಲಿನ ಹಲವು ಮೇಯರ್ಗಳು ಲಾಸ್ ಏಂಜಲೀಸ್ನಲ್ಲಿ ಒಟ್ಟಾಗಿ ವಲಸಿಗರ ವಿರುದ್ಧದ ರೇಡ್ ನಿಲ್ಲಿಸುವಂತೆ ಟ್ರಂಪ್ಗೆ ಮನವಿ ಮಾಡಿದ್ದಾರೆ. ಈ ಸಂಬಂಧ ಮೇಯರ್ಗಳೆಲ್ಲ ವೈಟ್ ಹೌಸ್ ಅಧಿಕಾರಿಗಳ ಜೊತೆಗೂ ಕಾಲ್ ಮಾಡಿ ಮಾತನಾಡಿದ್ದಾರೆ. ಇತ್ತ ಬ್ರಿಟನ್ ಪ್ರವಾಸದಲ್ಲಿರೋ ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಮೋದಿಯವರ ಜೊತೆಗಿನ ಮಾತುಕತೆ ಕುರಿತು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ನಡೆದ ಬಿಮ್ಸ್ಟೆಕ್ ಸಮಿಟ್ನಲ್ಲಿ ಪಿಎಂ ಮೋದಿ ಅವರನ್ನ ಭೇಟಿ ಮಾಡಿದಾಗ ಹಸೀನಾ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದ್ರು ಅಂತ ಯೂನಸ್ ಬಾಯಿ ಬಿಟ್ಟಿದ್ದಾರೆ. ಮಾಧ್ಯಮವೊಂದರಲ್ಲಿ ಮಾತಾಡಿರೋ ಯೂನಸ್, ನನಗೆ ಪಿಎಂ ಮೋದಿ ಅವರೊಂದಿಗೆ ಮಾತನಾಡೋ ಅವಕಾಶ ಸಿಕ್ಕಾಗ ಭಾರತದಲ್ಲಿರೋ ಶೇಖ್ ಹಸೀನಾರ ಆನ್ಲೈನ್ ಭಾಷಣಗಳನ್ನ ತಡೀರಿ ಅಂತ ಹೇಳಿದ್ದೆ. ಆದ್ರೆ ಮೋದಿ ಅದು ಸಾಧ್ಯವಿಲ್ಲ ಅಂದ್ರು.
ಅದು ಸೋಷಿಯಲ್ ಮೀಡಿಯಾ, ಅದನ್ನ ನೀವು ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಮಗೆ ಹೇಳಿದ್ರು ಅಂತ ಮಾಧ್ಯಮಗಳ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲದೆ ಈ ವೇಳೆ ಬಾಂಗ್ಲಾದೇಶ ಅಂದುಕೊಂಡ ರೀತಿ ಭಾರತ ನಡೆದುಕೊಳ್ತಿದ್ಯಾ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಯೂನಸ್, ಭಾರತ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಡ್ಕೊಳ್ತಿಲ್ಲ. ಶೇಖ್ ಹಸೀನಾರನ್ನ ಹಸ್ತಾಂತರಿಸಿ ಅಂತ ಭಾರತಕ್ಕೆ ಪತ್ರ ಬರೆದಿದ್ವಿ, ಆದ್ರೆ ಭಾರತ ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಯೂನಸ್ ವಿರುದ್ಧ ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಕಿಡಿಕಾರಿದ್ದಾರೆ. ಯೂನಸ್ ಏಪ್ರಿಲ್ನಲ್ಲಿ ಬಾಂಗ್ಲಾ ಚುನಾವಣೆ ಭರವಸೆ ನೀಡಿದ್ದು, ಬಾಂಗ್ಲಾದೇಶದ ಜನರನ್ನ ಏಪ್ರಿಲ್ ಫೂಲ್ ಮಾಡೋಕೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅಲ್ಲದೆ ಈ ಯೂನಸ್ ಬಾಂಗ್ಲಾವನ್ನ ಮಾರಿ ಹಣ ಗಳಿಸುತ್ತಿದ್ದಾರೆ. ಖಲೇದಾ ಜಿಯಾರಾ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಕೂಡ ಬಾಂಗ್ಲಾವನ್ನ ಲೂಟಿ ಮಾಡ್ತಿದೆ ಅಂತ ಹಸೀನಾ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಬ್ರಿಟನ್ ಪ್ರವಾಸದಲ್ಲಿರೋ ಇದೇ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ಗೆ ಭಾರೀ ಮುಖಭಂಗವಾಗಿದೆ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅನ್ನ ಭೇಟಿಯಾಗೋಕೆ ಯೂನಸ್ ಮನವಿ ಮಾಡಿದ್ರು, ಆದ್ರೆ ಅವರು ಒಪ್ಪಿಲ್ಲ ಅಂತ ಗೊತ್ತಾಗಿದೆ. ಇತ್ತೀಚೆಗಷ್ಟೇ ಫ್ರಾನ್ಸ್ ಅಧ್ಯಕ್ಷರ ಕಚೇರಿ ಕೂಡ ಹೀಗೆ ಮಾಡಿತ್ತು. ಈಗ ಬ್ರಿಟನ್ ಕೂಡ ಅದೇ ರೀತಿ ಮಂಗಳಾರತಿ ಮಾಡಿದೆ. ಬಾಂಗ್ಲಾದಲ್ಲಿ ಮೂಲಭೂತವಾದಿಗಳ ಅಟ್ಟಹಾಸ ಮತ್ತೊಂದು ಹಂತ ತಲುಪಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಪೂರ್ವಜರ ಮನೆಯನ್ನ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಸಿರಾಜ್ಗಂಜ್ ಜಿಲ್ಲೆಯ ಶಹಜಾದ್ಪುರ್ ನಗರದಲ್ಲಿ ಈ ಘಟನೆಯಾಗಿದೆ. ಟ್ಯಾಗೋರ್ ಪೂರ್ವಜರ ಮನೆ ಒಂದು ಐತಿಹಾಸಿಕ ಸ್ಥಳವಾಗಿದ್ದು, ಇದನ್ನ ನೋಡೋಕೆ ಅಂತ ಅಲ್ಲಿ ಒಂದು ಗುಂಪು ಬಂದಿತ್ತು. ಆದ್ರೆ ಪಾರ್ಕಿಂಗ್ ಫೀಸ್ ವಿಚಾರವಾಗಿ ಮ್ಯೂಸಿಯಂನ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿಕೊಂಡು ಕೊನೆಗೆ ಆ ಮ್ಯೂಸಿಯಂನಲ್ಲಿರೋ ಐತಿಹಾಸಿಕ ವಸ್ತುಗಳು ಹಾಗೂ ಟ್ಯಾಗೋರ್ರ ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ನಾಶ ಮಾಡಿದೆ. ಅಲ್ಲದೆ ಅಲ್ಲಿ ನಿಯೋಜಿಸಲಾಗಿದ್ದ ಸಿಬ್ಬಂದಿ ಮೇಲೂ ಹಲ್ಲೆ ನಡೆಸಿದೆ. ಅಂದಹಾಗೆ 1890ರ ಟೈಮಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಇದೇ ಮನೆಯಲ್ಲಿ ಕೆಲಕಾಲ ವಾಸವಾಗಿದ್ರು. ತಮ್ಮ ಸೋನಾರ್ ಟೋರಿ ಹಾಗೂ ಚೈತಾಲಿ ಅನ್ನೋ 2 ಪ್ರಮುಖ ಪುಸ್ತಕಗಳನ್ನ ಇಲ್ಲಿದ್ದಾಗಲೇ ಬರೆದಿದ್ರು. ಈಗ ಇದೇ ಮನೆನ ಧ್ವಂಸ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಸ್ಥಳೀಯ ಸರ್ಕಾರ ಮ್ಯೂಸಿಯಂಗೆ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಿದೆ. ಆದ್ರೆ ಘಟನೆ ಬಗ್ಗೆ ತನಿಖೆ ಮಾಡ್ತಿರೋದಾಗಿ ಹೇಳಿದೆ. ಆದ್ರೆ ಇದುವರೆಗೆ ಯಾರೊಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಗೊತ್ತಾಗಿದೆ. ಇನ್ನು ಈ ಕೃತ್ಯ ಮಾಡಿದ್ದು ಬಾಂಗ್ಲಾದ ಮೂಲಭೂತವಾದಿ ಪಾರ್ಟಿ ಜಮಾತ್ ಇ ಇಸ್ಲಾಂ ಹಾಗೂ ಹಿಫಾಜತ್ ಇ ಇಸ್ಲಾಂ ಪಕ್ಷದ ಕಾರ್ಯಕರ್ತರು ಅಂತ ಸ್ಥಳೀಯ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಅಲ್ಲದೆ ಮ್ಯೂಸಿಯಂ ಹಾಗೂ ಮನೆ ಧ್ವಂಸ ಮಾಡೋದಾಗಿ ಈ ಗುಂಪು ಟ್ಯಾಗೋರ್ ವಿರುದ್ಧ ಘೋಷಣೆಗಳನ್ನ ಕೂಗಿತ್ತು ಎನ್ನಲಾಗ್ತಿದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ನಡೆಸಿದ ದಾಳಿಗೆ ಒಳಗಾಗಿದ್ದ ಪಾಕಿಸ್ತಾನ ಈಗ ಹೊಸ ಏರ್ ಡಿಫೆನ್ಸ್ ಸಿಸ್ಟಂಗಾಗಿ ಜರ್ಮನ್ ಮುಂದೆ ಬೇಡಿಕೆ ಇಡೋಕೆ ಪ್ಲಾನ್ ಹಾಕಿದೆ. ಜರ್ಮನಿಯ ಐರಿಸ್ TSLM ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿ ಮಾಡೋಕೆ ಪಾಕ್ ಮುಂದಾಗ್ತಿದೆ ಅಂತ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತದ ಮಿಸೈಲ್ಗಳನ್ನ ಡಿಟೆಕ್ಟ್ ಮಾಡಿ ಇಂಟರ್ಸೆಪ್ಟ್ ಮಾಡುವಲ್ಲಿ ಪಾಕ್ ಬಳಿ ಇರೋ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲವಾಗಿತ್ತು. ಭಾರತದ ಬ್ರಹ್ಮೋಸ್ ಮಿಸೈಲ್ನಿಂದ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿತ್ತು. ಹೀಗಾಗಿ ಇತ್ತೀಚೆಗಷ್ಟೇ ಅಮೆರಿಕಕ್ಕೆ ಭೇಟಿ ನೀಡಿದ್ದ ಪಾಕ್ ನಿಯೋಗ ಅಲ್ಲಿ ಭಾರತ ನಮ್ಮ ಮೇಲೆ ಮಿಸೈಲ್ಗಳ ಮಳೆನೇ ಸುರಿಸಿಬಿಟ್ಟಿತ್ತು. ನಮಗೆ ನಿಮ್ಮ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮಗೆ ಕೊಡಿ ಅಂತ ಕೇಳಿತ್ತು. ಅದರ ಬೆನ್ನಲ್ಲೇ ಪಾಕ್ ಜರ್ಮನಿಯ ಐರಿಸ್ TSLM ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಮುಂದಾಗಿದೆ ಎನ್ನಲಾಗ್ತಿದೆ. ಅಂದಹಾಗೆ ಜರ್ಮನಿಯ ಈ ಸಿಸ್ಟಮ್ ಈಗಾಗಲೇ ಯುದ್ಧ ಭೂಮಿಲಿ ತನ್ನ ಸಾಮರ್ಥ್ಯ ಪ್ರದರ್ಶಿಸಿದೆ. ಕಳೆದ ವರ್ಷ ಯುಕ್ರೇನ್ನಲ್ಲಿ ನಿಯೋಜನೆಗೊಂಡು ಸಾಕಷ್ಟು ಏರಿಯಲ್ ಟಾರ್ಗೆಟ್ ಹೊಡೆದಾಕಿತ್ತು. ರಷ್ಯಾದ ಒನಿಕ್ಸ್ ಮಿಸೈಲ್ ಅನ್ನ ಸಾಕಷ್ಟು ಬಾರಿ ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿತ್ತು. ಈ ಮಿಸೈಲ್ಸ್ ಭಾರತದ ಬ್ರಹ್ಮೋಸ್ ಮಿಸೈಲ್ಸ್ಗೆ ಹೆಚ್ಚು ಕಮ್ಮಿ ಸಿಮಿಲರ್ ಆಗಿದೆ. ಹೀಗಾಗಿ ಇದನ್ನ ಖರೀದಿ ಮಾಡಿದ್ರೆ ದಾಳಿಯಿಂದ ತಪ್ಪಿಸಿಕೊಳ್ಬಹುದು ಅನ್ನೋದು ಪಾಕ್ನ ಕನಸು. ಆದ್ರೆ ಇದಕ್ಕೆ ಜರ್ಮನಿ ಕಡೆಯಿಂದ ಯಾವುದೇ ಉತ್ತರ ಬಂದಿಲ್ಲ. ಇನ್ನು ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಕಮಾಂಡರ್ ಜನರಲ್ ಮೈಕಲ್ ಕುರಿಲ್ಲಾ ಪಾಕಿಸ್ತಾನವನ್ನ ಹಾಡಿ ಹೊಗಳಿದ್ದಾರೆ. ಭಯೋತ್ಪಾದನೆ ನಿಗ್ರಹಿಸೋ ವಿಚಾರದಲ್ಲಿ ಪಾಕಿಸ್ತಾನ ವಿಶ್ವದ ಪ್ರಮುಖ ಪಾಲುದಾರ ರಾಷ್ಟ್ರ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಐಸಿಸ್ ಖೋರ್ಸಾನ್ ಕಾರ್ಯಾಚರಣೆ ವಿರುದ್ಧ ಪಾಕಿಸ್ತಾನ ಪ್ರಮುಖ ಪಾತ್ರ ನಿಭಾಯಿಸಿದೆ. ಅಲ್ಲದೆ ಈಗಲೂ ಕೂಡ ಭಯೋತ್ಪಾದನೆ ನಿಗ್ರಹಕ್ಕಾಗಿ ಪಾಕ್ ಹೋರಾಡ್ತಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾವು ಭಾರತ ಮತ್ತು ಪಾಕಿಸ್ತಾನದೊಂದಿಗೆ ಒಳ್ಳೆ ಸಂಬಂಧ ಹೊಂದೋ ಅವಶ್ಯಕತೆ ಇದೆ. ನಾವು ಭಾರತದೊಂದಿಗೆ ಸಂಬಂಧ ಹೊಂದಿದ್ರೆ ಪಾಕಿಸ್ತಾನದೊಂದಿಗೆ ಸಂಬಂಧ ಹಾಳಾಗುತ್ತೆ ಅಂತ ಹೇಳೋಕೆ ಆಗಲ್ಲ ಅಂತ ಕುರಿಲ್ಲಾ ಹೇಳಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಯುದ್ಧ ನಡೆಯೋ ಸಾಧ್ಯತೆ ದಟ್ಟವಾಗ್ತಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಭುಗಿಲೇಳೋ ಲಕ್ಷಣಗಳು ಕಾಣ್ತಿವೆ.
ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ದಾಳಿ ನಡೆಸೋಕೆ ಸಂಪೂರ್ಣವಾಗಿ ತಯಾರಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಮುಂದಿನ ಕೆಲ ದಿನಗಳಲ್ಲಿ ದಾಳಿ ನಡೆಸೋಕೆ ಇಸ್ರೇಲ್ ಸಂಪೂರ್ಣ ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಈ ಕುರಿತು ಅಮೆರಿಕ ಅಧಿಕಾರಿಗಳಿಗೆ ಇಸ್ರೇಲ್ ಮಾಹಿತಿ ಕೂಡ ನೀಡಿದೆ ಎನ್ನಲಾಗ್ತಿದೆ. ಗಮನಿಸಬೇಕಾದ ಅಂಶ ಅಂದ್ರೆ ಇರಾನ್ ಅಮೆರಿಕಾಗೆ ಬೆದರಿಕೆ ಹಾಕಿದೆ. ಕಳೆದ ಕೆಲ ದಿನಗಳಿಂದ ಇರಾನ್ ಅಮೆರಿಕ ಪರಮಾಣು ಒಪ್ಪಂದದ ಕುರಿತು ನಡೀತಿರೋ ಮಾತುಕತೆಗಳು ವಿಫಲವಾಗ್ತಿವೆ. ಹೀಗಾಗಿ ಇರಾನ್ ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸೋದಾಗಿ ಬೆದರಿಕೆ ಹಾಕಿದೆ. ಈ ಬಗ್ಗೆ ಇರಾನ್ ಡಿಫೆನ್ಸ್ ಮಿನಿಸ್ಟರ್ ಅಜೀಜ್ ನಸೀರ್ ಜಡೆಹ್ ಕೂಡ ಕನ್ಫರ್ಮೇಷನ್ ನೀಡಿದ್ದಾರೆ. ನಾವು ಅಮೆರಿಕಾಗೆ ಬೆದರಿಕೆ ಹಾಕಿದ್ದು ನಿಜ ಅಂತ ಹೇಳಿದ್ದಾರೆ. ಈಗಾಗಲೇ ಇರಾನ್ ಅಮೆರಿಕ ಮಧ್ಯೆ 5 ಸುತ್ತಿನ ಮಾತುಕತೆಗಳು ನಡೆದಿವೆ. ಶೀಘ್ರದಲ್ಲೇ 6ನೇ ಸುತ್ತಿನ ಮಾತುಕತೆಗಳು ನಡೆಯಬಹುದು ಎನ್ನಲಾಗ್ತಿದೆ. ಈ ನಡುವೆನೇ ಇರಾನ್ ಈ ಹೇಳಿಕೆ ನೀಡಿದೆ. ಇನ್ನು ಇದಕ್ಕೆ ಪೂರಕ ಅನ್ನೋ ಹಾಗೆ ಅಮೆರಿಕ ಕೂಡ ಕುವೈತ್, ಬಹರೈನ್ ಮತ್ತು ಇರಾಕ್ನಲ್ಲಿರೋ ತನ್ನ ರಾಯಭಾರ ಕಚೇರಿಯಲ್ಲಿನ ಕೆಲ ಸಿಬ್ಬಂದಿಗಳನ್ನ ಮತ್ತು ಅವರ ಕುಟುಂಬದವರನ್ನ ಸ್ಥಳಾಂತರಿಸಲು ಆದೇಶಿಸಿದೆ. ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ದಾಳಿ ನಡೆಸೋಕೆ ತಯಾರಿ ನಡೆಸುತ್ತಿದೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ಗೆ ಕೂಡ ಮಾಹಿತಿ ಬಂದಿದೆ. ಹೀಗಾಗಿ ಇರಾಕ್ನಲ್ಲಿರೋ ತನ್ನ ಸಿಬ್ಬಂದಿಗಳನ್ನ ವಾಪಸ್ ಕರೆಸಿಕೊಳ್ಳೋಕೆ ಆದೇಶಿಸಿದೆ. ಇನ್ನು ಈ ಬಗ್ಗೆ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದು, ನಾವು ನಮ್ಮ ಸಿಬ್ಬಂದಿಗಳನ್ನ ಸ್ಥಳಾಂತರಿಸುತ್ತಿದ್ದೇವೆ, ಅದು ಅಪಾಯಕಾರಿ ಸ್ಥಳವಾಗಬಹುದು, ನಾವು ಅಲ್ಲೇನಾಗುತ್ತೋ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಅಮೆರಿಕ ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಲು ಬಿಡಲ್ಲ, ಅದಕ್ಕೆ ನಾವು ಅವಕಾಶ ನೀಡಲ್ಲ ಅಂತ ಟ್ರಂಪ್ ತಮ್ಮ ನಡೆಯನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ. ಇನ್ನು ಅಮೆರಿಕದ ಮಾಜಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ವಿಶ್ಲೇಷಕ ಆಸಿಫ್ ರೆಹಮಾನ್ ಅನ್ನೋರಿಗೆ 37 ತಿಂಗಳುಗಳ ಕಾಲ ಶಿಕ್ಷೆ ವಿಧಿಸಲಾಗಿದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸೋ ಪ್ಲಾನ್ ಅನ್ನ ಲೀಕ್ ಮಾಡಿದ್ದಕ್ಕಾಗಿ ಈ ಶಿಕ್ಷೆ ವಿಧಿಸಲಾಗಿದೆ. ಹೀಗಂತ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಹೇಳಿದೆ. ಇನ್ನು ಇದೆಲ್ಲದರ ನಡುವೆ ಇರಾನ್ನ ಪೆಟ್ರೋಕೆಮಿಕಲ್ಸ್ ಫೆಸಿಲಿಟಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಪರಿಣಾಮ 3 ಸಾವನ್ನಪ್ಪಿದ್ದು 10 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಇಸ್ರೇಲ್ ಅತ್ತ ಗಾಜಾದಲ್ಲಿ ತನ್ನ ದಾಳಿಯನ್ನ ಮುಂದುವರಿಸುತ್ತಿದೆ. ಪರಿಣಾಮ ಕನಿಷ್ಠ 60 ಜನ ಪ್ಯಾಲೆಸ್ತೇನಿಯರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಂದಹಾಗೆ ಗಾಜಾದಲ್ಲಿ ಅಮೆರಿಕ ಬೆಂಬಲಿತ ಗಾಜಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಮಾನವೀಯ ನೆರವು ನೀಡುತ್ತಿತ್ತು. ಈ ವೇಳೆ ಇಸ್ರೇಲ್ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ನಡುವಿನ ಮನಸ್ತಾಪ ಕಡಿಮೆಯಾಗ್ತಿದೆ. ನಿನ್ನೆಯಷ್ಟೇ ಟ್ರಂಪ್ ವಿರುದ್ಧ ಪೋಸ್ಟ್ ಹಾಕಿರೋದಕ್ಕೆ ವಿಷಾದಿಸ್ತೀನಿ ಅಂತ ಮಸ್ಕ್ ತಮ್ಮ ಎಕ್ಸ್ ಪೋಸ್ಟ್ ಅಲ್ಲಿ ಹಾಕಿದ್ರು. ಇದಕ್ಕೀಗ ಟ್ರಂಪ್ ರಿಯಾಕ್ಟ್ ಮಾಡಿ, ಈ ನಮ್ಮ ಜಗಳಕ್ಕೆ ಮಸ್ಕರನ್ನ ನಾನು ದೂಷಿಸೋದಿಲ್ಲ, ಈ ರೀತಿಯೆಲ್ಲ ಆಗೋದು ಕಾಮನ್, ಆದ್ರೆ ಸ್ವಲ್ಪ ಬೇಸರವಾಗಿರೋದಂತೂ ನಿಜ. ಹಾಗಂತ ನನಗೆ ಮಸ್ಕ್ ಮೇಲೆ ಯಾವುದೇ ರೀತಿಯ ಕೋಪವಿಲ್ಲ. ಮಸ್ಕ್ ಜತೆಗಿನ ಸಂಬಂಧನ ನಾನು ಸರಿ ಮಾಡ್ತೀನಿ ಅಂದಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಭಾರತ ಮೂಲದ ಶ್ರೀನಿವಾಸ್ ಮುಕ್ಕಾಮಾಲಾ ಅನ್ನೋರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಇದೇ ಫಸ್ಟ್ ಟೈಮ್ ಭಾರತೀಯ ಮೂಲದವರೊಬ್ಬರು ಈ ಸ್ಥಾನಕ್ಕೇರಿದಂತಾಗಿದೆ. ಯುಕ್ರೇನ್ ಮೇಲೆ ರಷ್ಯಾ ತನ್ನ ಡ್ರೋನ್ ದಾಳಿನ ಮುಂದುವರೆಸಿದೆ. ಒಂದೇ ಸಮನೆ ಯುಕ್ರೇನ್ನ ಅನೇಕ ನಗರಗಳ ಮೇಲೆ ರಷ್ಯಾ ಡ್ರೋನ್ ಮಳೆ ಸುರಿಸಿದೆ. ಪರಿಣಾಮ ಕನಿಷ್ಠ 3 ಮೃತಪಟ್ಟಿದ್ದು 64 ಮಂದಿ ಗಾಯಗೊಂಡಿದ್ದಾರೆ ಅಂತ ಯುಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಚೀನಾ ತನ್ನ ಟ್ರಾನ್ಸಿಟ್ ಪಾಲಿಸಿನ ಸಡಿಲಗೊಳಿಸಿದೆ. 240 ಗಂಟೆಗಳ ವೀಸಾ ಫ್ರೀ ಟ್ರಾನ್ಸಿಟ್ ಪಾಲಿಸಿನ ಇದೀಗ ಇಂಡೋನೇಷ್ಯಾ, ರಷ್ಯಾ ಮತ್ತು ಬ್ರಿಟನ್ ಸೇರಿ 55 ದೇಶಗಳಿಗೆ ವಿಸ್ತರಿಸಿದೆ. ಈ ದೇಶಗಳ ಜನರು ಚೀನಾ ಮೂಲಕ ಬೇರೆ ದೇಶಗಳಿಗೆ ಹೋಗುವಾಗ ಮಾರ್ಗ ಮಧ್ಯೆ ಚೀನಾದಲ್ಲಿ 240 ಗಂಟೆ ಅಂದ್ರೆ 10 ದಿನಗಳ ಕಾಲ ವೀಸಾ ಇಲ್ಲದೆ ಇರಬಹುದು. ಚೀನಾಗೆ ಪ್ರವಾಸ ಕೈಗೊಳ್ಳಬಹುದು, ಇಲ್ವೋ ಬಿಸ್ನೆಸ್ನಲ್ಲಿ ತೊಡಗಿಕೊಳ್ಬಹುದು. ಗುರುವಾರದಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಚೀನಾ ತಿಳಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.